ಇಲ್ಲಿ ಕೆ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ ಮತ್ತೆ ಇದ್ರ ಜೊತೆಗೆ ನೀವು ಸಾಕಷ್ಟು ಡೌಟ್ಸ್ಗಳನ್ನು ಕೂಡ ಕೇಳಿದಿರಾ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕು ಕಮೆಂಟ್ ಸೆಕ್ಷನ್ಲಿದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಇಲ್ಲಿ ಕೆ ಅವರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರೆ. ಅಂದರೆ ಈ ಒಂದು ನೋಟಿಫಿಕೇಷನ್ ಏನಂದರೆ ಇಲ್ಲಿ ಯಾರಿಗ್ಯಾರಿಗೆ ಪ್ರಾಬ್ಲಮ್ ಆಗ್ತಿದೆಯಲ್ಲ KCT ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಜಾಸ್ತಿ ಏನು ಡೌಟ್ಸ್ ಅವ್ರಿಗೆ ಕ್ವೆರಿ ಬಂದಿದೆಯಲ್ಲ ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಹಾಕಿದ್ದಾರೆ. ಆ ಒಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನೇನು ಪ್ರಾಬ್ಲಮ್ಸ್ ಬರ್ತಿದೆ ಅಂತ. ಬೇಕಂದರೆ ಈ ಒಂದು PDF ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನೀಟಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಏನು ಪರಿಹಾರ, ಏನಕ್ಕೆ ಆ ಒಂದು ಸಮಸ್ಯೆ ಆಗ್ತಿದೆ ಎಲ್ಲ ಕೂಡ ಈ ಒಂದು ನೋಟಿಫಿಕೇಷನ್ಸ್ ಎಲ್ಲ ಇದೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟಾಗಿ 2 ಪಾಯಿಂಟ್ಸ್ ಇದೆ. ಏನಂದರೆ ಇವಾಗ KCT ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವ್ರಿಗೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಆಗದೇ ಇರ್ಬೋದು. ಅವರೆಲ್ಲ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಫೆಬ್ರವರಿ 10ನೇ ತಾರೀಕಿಂದ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು. ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳಾಗುತ್ತೆ ಇಲ್ಲ. ಮತ್ತು ಸ್ಯಾಟ್ಸ್ ನಂಬರ್ ಯಾರ ಹತ್ರ ಇಲ್ಲ ಅವರು ಕೂಡ 10ನೇ ತಾರೀಕಿಂದ ಅಪ್ಲಿಕೇಶನ್ಸ್ನ ಹಾಕೋಬೋದಾಗಿರುತ್ತೆ. ಮತ್ತು ಇದ್ರ ಜೊತೆಗೆ ನಿಮ್ಮ CET ಅಪ್ಲಿಕೇಶನಲ್ಲಿ ಇವಾಗಲೇ ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀರ. ಮಿಸ್ಟೇಕ್ ಮಾಡಾದ್ಮೇಲೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೇಬೇಕಲ್ವಾ. 10ನೇ ತಾರೀಕಿಂದ ಎಡಿಟಿಂಗ್ ಆಪ್ಷನ್ನು ಕೂಡ ಓಪನ್ ಆಗ್ತಿದೆ. ಇಲ್ಲಿ ಎಡಿಟಿಂಗ್ ಆಪ್ಷನ್ನು ಏನು ಓಪನ್ ಆಗ್ತಿದೆಯಲ್ಲ ಅದು ಒಂದೇ ಸಲ ಓಪನ್ ಆಗೋದು, ಪ್ರತಿ ವಾರನೂ ಕೂಡ ಓಪನ್ ಮಾಡೋಕ್ಕೆ ಹೋಗಲ್ಲ. ಈ ಒಂದು ಎಡಿಟಿಂಗ್ ಆಪ್ಷನ್ನು ಯೂಸ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಏನೇ ತಪ್ಪಾಗಿದ್ರೂ ಕೂಡ ಇಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಡೀಟೇಲ್ಸ್ ನೀವೇನು ಹಾಕ್ತೀರಾ ಇಲ್ಲಿ ಎಲ್ಲ ಕೂಡ ಇಂಪಾರ್ಟೆಂಟು. ನಿಮ್ಮ ಡೀಟೇಲ್ಸ್ ಮೇಲೇ ನಿಮಗೆ ರಿಸರ್ವೇಷನ್ ಸಿಗೋದು. ಇಲ್ಲಿ ನೀವು ಕರೆಕ್ಟಾಗಿರೋವಂಥ ಇನ್ಕಮ್ ಸರ್ಟಿಫಿಕೇಟ್ ಹಾಕಿಲ್ಲ ಅಂದರೆ ನಿಮ್ಮ ರಿಸರ್ವೇಷನ್ ಹೋಗುತ್ತೆ. ರಿಸರ್ವೇಷನ್ ಹೋದರೆ ನಿಮಗೆ ಕಟ್ ಆಫ್ ಜಾಸ್ತಿ ಆಗುತ್ತೆ. ಕಟ್ ಆಫ್ ಜಾಸ್ತಿ ಆದರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಮಿಡ್ ಕಾಲೇಜ್ ಅಥವಾ ಬಾಟಮ್ ಕಾಲೇಜ್ ಸಿಗ್ಬೋದು, ಪ್ಲೇಸ್ಮೆಂಟ್ ಕಮ್ಮಿ ಇರೋದು, ಆ ರೀತಿ ಸಿಚುವೇಶನ್ಸ್ ಬರುತ್ತೆ. ಅದಕ್ಕೋಸ್ಕರ KCT ಅಪ್ಲಿಕೇಶನಲ್ಲಿ ಪ್ರತಿಯೊಂದು ಡೀಟೇಲ್ಸು ಕೂಡ ಕರೆಕ್ಟಾಗಿ ಹಾಕಿ. ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂತ ಇದ್ದರೆ 10ನೇ ತಾರೀಕು ಇರುತ್ತೆ. ಇವಾಗ ನಿಮ್ಮ ಅಪ್ಲಿಕೇಶನ್ಸ್ ಡ್ರಾಫ್ಟ್ ಅಥವಾ ಫೈನಲ್ ಪ್ರಿಂಟ್ಔಟ್ನ ತೊಗೊಂಡು ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಸ್ಕೂಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಎಡಿಟ್ ಮಾಡ್ಕೊಳ್ಳಿ. 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನಿಮಗೆ KCT ಅಪ್ಲಿಕೇಶನ್ ಏನೊಂದು ಡೆಡ್ಲೈನ್ ಕೊಟ್ಟಿದ್ದೀರಲ್ಲ ಅದ್ರ ಒಳಗಡೆ ನೀವು KCT ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ. ಅದಾದಮೇಲೆ ನೀವೇನಾದ್ರು ಹಾಕಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಲಿಂಕ್ ಕ್ಲೋಸ್ ಆಗಿರುತ್ತೆ, ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಆಮೇಲೆ ಎಕ್ಸಾಮ್ ಬರೋಕ್ಕಾಗಲ್ಲ, ಆಮೇಲೆ ಹಾಲ್ ಟಿಕೆಟ್ ಸಿಗೋಲ್ಲ, ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಕಿಯೋರು ಏನು ಲಾಸ್ಟ್ ಡೇಟ್ನ ಪ್ರೊವೈಡ್ ಮಾಡಿದ್ದೀರಲ್ಲ ಅದ್ರ ಒಳಗಡೆ ನಿಮ್ಮ KCT ಅಪ್ಲಿಕೇಶನ್ನ ಮುಗಿಸ್ಕೊಳ್ಳಿ. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಸ್ಟಾರ್ಟಿಂಗ್ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.